ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಈ ವಿಡಿಯೋದಲ್ಲಿ ನನ್ನ ಡೆಲ್ಲಿಯ ಸೋಲೋ ಜರ್ನಿ ಹೇಗಿತ್ತು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿದ್ದು, ತುಂಬ ದಿನ ಆದಮೇಲೂ ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದು. ಹಿಂದಿನ ದಿನ ನಾನು ಸಲೂನ್ಗೆ ಹೋಗಿ ಐಬ್ರೋಸ್ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಪ್ಯಾಕಿಂಗ್ ಶುರು ಮಾಡ್ಕೊಂಡೆ. ಇದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಮತ್ತೆ ಫಸ್ಟ್ ಟೈಮ್ ಡೆಲ್ಲಿಗೆ ಹೋಗ್ತಿರೋದು, ಅದರಲ್ಲೂ ಒಬ್ಬಳೇ ಹೋಗ್ತಿದ್ದೀನಿ. ಇನಿಷಿಯಲಿ ನನಗೆ ಮಿಕ್ಸ್ಡ್ ಎಮೋಷನ್, ಬಿಕಾಸ್ ನಾನು ಯಾವತ್ತೂ ಏರ್ಪೋರ್ಟ್ಗೂ ಕೂಡ ಹೋಗಿರಲಿಲ್ಲ. ಇನಿಷಿಯಲಿ ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾದಾಗ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳದ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಂಡೆ. ಕೆಲವೊಂದಿಷ್ಟು ವಿಡಿಯೋಸ್ ನೋಡಿದೆ. ಮತ್ತು ಕ್ಯಾಬಿನ್ ಬ್ಯಾಗೇಜ್ ಶುಡ್ ಬಿ 7 kg ಗೈಸ್, ಮತ್ತು ಚೆಕ್-ಇನ್ ಬ್ಯಾಗೇಜ್ ಶುಡ್ ಬಿ 15 kg. ಇದೆಲ್ಲನೂ ನಾನು ಮೈಂಡಲ್ಲಿ ಇಟ್ಕೊಂಡು ಅದೇ ಥರ ಪ್ಯಾಕ್ ಮಾಡಿಕೊಂಡೆ. ಆ್ಯಕ್ಚುಲಿ ಫ್ಲೈಟ್ ಇದ್ದಿದ್ದು 1 o'clockಗೆ. ನಾನು PGನ 8:30ಗೆ ಬಿಟ್ಟಿದ್ದೆ, ಬಿಕಾಸ್ ಜೊತೆಗೆ ಯಾರೂ ಇರಲ್ಲ, ಎಲ್ಲನೂ ನಾನೇ ಮ್ಯಾನೇಜ್ ಮಾಡಬೇಕು. ಸ್ವಲ್ಪ ಬೇಗ ಹೋದರೆ ಈಸಿ ಆಗುತ್ತೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ಎಷ್ಟು ವೀಡಿಯೋಸ್ ನೋಡಿದ್ದೆ ಯೂಟ್ಯೂಬಲ್ಲಿ, ಅಂದರೆ ಇವನ್ ಇನ್ಕ್ಲೂಡಿಂಗ್ ವೆಬ್ ಚೆಕ್-ಇನ್ ಪ್ರೋಸೆಸ್, ಅದರಲ್ಲೂ ಡಿಜಿಯಾತ್ರದಲ್ಲಿ ಬೋರ್ಡಿಂಗ್ ಪಾಸ್ ಹೇಗೆ ನಾವು ಅಪ್ಲೋಡ್ ಮಾಡಿ ಈಸಿಯಾಗಿ ಚೆಕ್-ಇನ್ ಆಗೋದು ಎಲ್ಲನೂ ನಾನು ನೋಡ್ಕೊಂಡಿದ್ದೆ. ಫೈನಲಿ ನಾನು ಏರ್ಪೋರ್ಟ್ ನಿಯರ್ ಬಂದೇ ಬಿಟ್ಟೆ. ಎಷ್ಟು ಎಕ್ಸೈಟ್ ಆಗ್ತಿತ್ತು ಅಂದರೆ ನನಗೆ ಗೊತ್ತು. ಮನ್ಸಲ್ಲಿ ಖುಷಿ ಒಬ್ಬಳೇ ಹೋಗ್ತಾ ಇದ್ದೀನಲ್ಲ ಅಷ್ಟು ದೂರ ಅಂತ. ಕ್ಯಾಬಿಂದ ಇಳ್ಕೊಂಡಾದ್ಮೇಲೆ ಎಲ್ಲರೂ ಹೇಗೆ ಹೋಗ್ತಿದ್ರೆ ಅವ್ರ ಥರನೇ ನಾನು ಒಳಗಡೆ ಹೋದೆ. ಬೋರ್ಡಿಂಗ್ ಗೇಟಲ್ಲಿ ಡಿಜಿ ಹತ್ರ ಎಂಟ್ರಿ ಕೂಡ ಆಗೋಯಿತು. ನನಗೆ ಎಕ್ಸೈಟ್ಮೆಂಟ್ ಇಷ್ಟು ಈಸಿಯಾಗಿ ಹೋಗೋಯ್ತಲ್ಲ ಅಂತ, ಬಿಕಾಸ್ ನಾನು ಮೊದಲೇ ಮಾಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಇತ್ತಿದ್ದನೇ ಬ್ಯಾಗೇಜ್ ಚೆಕ್-ಇನ್ನು. ಎಲ್ಲರೂ ಹೋಗ್ತಿರೋ ಕಡೆ ನಾನು ಏನಾಯಿತು ಅಂತ ಅಂದರೆ, ನಾನು ಎಲ್ಲನೂ ಕರೆಕ್ಟಾಗಿ ವೇ ಮಾಡ್ಕೊಂಡು ಬಂದಿದ್ದೆ. ಬಟ್ ಹೋಗಬೇಕಿದ್ರೆ ಏನಾಗಲ್ಲ, ಒಂದು ಸ್ಲೈಟ್ ಅಲ್ವ, ಇದೊಂದು ಚಿಕ್ಕ ಬ್ಯಾಗ್ ಅಂದ್ಬಿಟ್ಟು ನಾನು ವರ್ಕ್ ಬ್ಯಾಗಿಂದ ಟ್ರಾಲಿಗೆ ಹಾಕಿದ್ದೆ. ಸೊ ಅಲ್ಲಿ ನನಗೆ ಮೋರ್ ದೆನ್ 15 kg ಬಂತು. ಅವಾಗ ಶಫಲ್ ಮಾಡಿ ಅಂದರು. ಅವಾಗ ಮತ್ತೆ ಶಫಲ್ ಮಾಡ್ಕೊಂಡು ಬ್ಯಾಗೇಜ್ ಚೆಕ್-ಇನ್ ಆದಮೇಲೆ ನನಗೆ ತುಂಬಾ ಟೈಮ್ ಇತ್ತು. ಈ ಗ್ಯಾಪಲ್ಲಿ ನನಗೆ ಏರ್ಪೋರ್ಟೆಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಯಿತು. ಫಸ್ಟ್ ಟೈಮ್ ಬಂದಿದ್ದರಿಂದ ಎಕ್ಸೈಟ್ಮೆಂಟ್, ಎಲ್ಲೆಲ್ಲ ಏನೇನಿರುತ್ತೆ ಪ್ರತಿಯೊಂದನ್ನು ನೋಡೋಣ ಅನ್ನೋ ಕ್ಯೂರಿಯಾಸಿಟಿ. ಫಸ್ಟ್ ಟೈಮ್ ಬಂದಿರೋರಿಗೆ ಅಫ್ಕೋರ್ಸ್ ಫೀಲೇ ಬೇರೆ. ಇವತ್ತು ನನ್ನ ಹಿಂದಿನ ಜರ್ನಿಗೂ ಮತ್ತು ಇವತ್ತಿನ ಪೊಸಿಷನ್ಗೂ ನೋಡಿದ್ರೆ ನನ್ನ ಮೇಲೆ ನನಗೆ ಪ್ರೌಡ್ ಅನಿಸುತ್ತೆ. ಇದು ಚಿಕ್ಕ ವಿಷಯ ಇರ್ಬೋದು, ನನ್ನ ವ್ಲಾಗ್ಸ್ನ ನೋಡ್ಕೊಂಡು ಬಂದಿರೋ ಗೊತ್ತಿರುತ್ತೆ. ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಚಿಕ್ಕದಿತ್ತು. ಆ್ಯಂಡ್ ಅವಾಗಂತೂ ತುಂಬಾ ಇಂಟ್ರೋವರ್ಟ್. ಇವಾಗ ಇಷ್ಟೊಂದು ಮಾತಾಡ್ತೀನಿ ಆ್ಯಂಡ್ ಎಲ್ಲ ಕಡೆ ಧೈರ್ಯ ಮಾಡಿ ಒಬ್ಬಳೇ ಏನಾದರೂ ಅಂದ್ಕೊಂಡ್ರೆ ಅದನ್ನು ನಾನು ಮಾಡಲೇಬೇಕು. ಆ್ಯಂಡ್ ನೀವು ಕೂಡ ನೋಡಿರ್ತೀರ 75 days ಚಾಲೆಂಜ್ ಆಗಿರ್ಬೋದು, 100 days ಚಾಲೆಂಜ್, ಇದರಲ್ಲೆಲ್ಲ ಪರ್ಫೆಕ್ಷನ್ ಇತ್ತು ಅನ್ನೋದಕ್ಕಿಂತ ನನ್ನ ಕನ್ಸಿಸ್ಟೆನ್ಸಿ ನಾನು ಬಿಟ್ಕೊಡ್ಲೇ ಇಲ್ಲ. ಎಷ್ಟೋ ಜನ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡೋದೇ ಇಲ್ಲ. ಅದರಲ್ಲಿ ನಾನು ಯಾವತ್ತೂ ಏನೇ ಆದರೂ ನಾನು ಮಾಡೇ ಮಾಡ್ತೀನಿ, ಅದನ್ನು ಪೂರ್ಣಗೊಳಿಸಲೇಬೇಕು. ನಾನು ಇಂಟ್ರಪ್ಟ್ ಮಾಡ್ತೀನಿ, ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟಿಂಗ್ ಟೇಕ್ ಆಫ್ ಆಗಬೇಕಿದ್ರೆ ಸ್ವಲ್ಪ ಭಯ ಆಗೇ ಆಗುತ್ತೆ ಯಾರಿಗೇ ಆಗಲಿ. ಅದಾದಮೇಲೆ ಎಲ್ಲ ಆರಾಮ್ ಅನಿಸುತ್ತೆ. ಫೈನಲಿ ನಾನು ಡೆಲ್ಲಿಗೆ ಬಂದಿದ್ದ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಷ್ಟು ಬೇಗ ಅಂದರೆ ಆ್ಯಕ್ಚುಲಿ ಫ್ಲೈಟ್ ಜರ್ನಿ ಎಕ್ಸಾಕ್ಟ್ಲಿ 2 hours ಅಷ್ಟೇ ಇರೋದು. ಅಲ್ಲಿ ನಮ್ಮ ಪ್ರೋಸೆಸ್ಸಿಂದನೇ ನಮಗೆ ಟೈಮ್ ಆಗೋದು. ಇಲ್ಲಿ ನಾನು ಫಸ್ಟ್ ಬಂದಮೇಲೆ ನಾನು ನೋಡ್ತಿದ್ದೆ ನನ್ನ ಟ್ರಾಲಿ ಎಲ್ಲಿದೆ ಅಂತ ಹುಡುಕಿ ಫೈನಲಿ ನನ್ನ ಟ್ರಾಲಿ ಸಿಕ್ತು. ಇನಿಷಿಯಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಲ್ರೆಡಿ ಇಲ್ಲಿ 4:30 ಆಗೋಗಿತ್ತು. ಮತ್ತೆ ಮೆಟ್ರೋ ಚೇಂಜ್ ಮಾಡಬೇಕು ಅಂತ ಅಂದರೆ ಇನ್ನೂ ಟೈಮ್ ಆಗುತ್ತೆ ಅಂತ ನಾನು ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಹೆಡ್ ಆಫೀಸ್ ಇಲ್ಲೇ ಇದ್ದರೂ ಕೂಡ, ಡೆಲ್ಲಿಲಿದ್ರೂ ನನ್ನ ಟ್ರೈನಿಂಗ್ ಕ್ಯಾಂಪಸ್ ಬಂದು ಔಟ್ ಸ್ಟೇಷನ್. ಇಲ್ಲಿಂದ 72 kilometer ಆಗುತ್ತೆ. ದಟ್ ಈಸ್ ಮೋದಿ ನಗರ್. ಅಲ್ಲಿವರೆಗೂ ಕ್ಯಾಬ್ ಬುಕ್ ಮಾಡಿಕೊಂಡೆ. ಕ್ಯಾಬ್ ಅವರು ಆ ಭಯ್ಯ ಹೊರಗಡೆ ಬನ್ನಿ ಟರ್ಮಿನಲ್ 1 ಅಂತ ಹೇಳ್ತಿದ್ರೆ, ನನಗೆ ಅರ್ಧಂಬರ್ಧ ಹಿಂದಿ ಅವ್ರು ಹೇಳೋದು, ನನ್ನ ಕಮ್ಯುನಿಕೇಷನ್ ಎಲ್ಲ ತಲೆ ಗಿರ್ ಅನಿಸ್ತಾಯಿತ್ತು ನನಗಂತೂ. ಫೈನಲಿ ಅವ್ರು ಸಿಕ್ಕಿದ್ರು. ಇನಿಷಿಯಲಿ ಅವ್ರು ನನ್ನನ್ನು ಹೇಗೆ ರಿಸೀವ್ ಮಾಡ್ಕೊಂಡಿದ್ರು ಅದಕ್ಕೂ ಫೈನಲ್ ನನಗೆ ಡ್ರಾಪ್ ಕೊಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಹೆವಿ ಸ್ಕ್ಯಾಮ್. ನನಗೆ ಟಾಲ್ ಗೇಟ್ಗೆಲ್ಲ ಎಕ್ಸ್ಟ್ರಾ ಮನಿ ಕೇಳ್ತಿದ್ರು, ನಾನಂತೂ ಕೊಡಲೇ ಇಲ್ಲ. ಇದಕ್ಕೆ ಮುಂಚೆನೇ ನಾನು ವೀಡಿಯೋಸ್ ನೋಡಿದ್ದೆ ಎಷ್ಟು ಸ್ಕ್ಯಾಮ್ ಇಲ್ಲಿ ಅಂತ, ನಾನು ಕೊಡಲೇ ಇಲ್ಲ. ದೆನ್ ಫೈನಲಿ ನಾನು ಡೆಸ್ಟಿನೇಷನ್ ರೀಚ್ ಆದೆ. ಇದು ನಮಗೆ ಟ್ರೈನಿಂಗ್ ಅಂತಲೇ ಸಪ್ರೇಟ್ ಕ್ಯಾಂಪಸ್ ಇದ್ದಿದ್ದು. ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ನಾವು ಸ್ಟೇ ಆಗಿ ರೂಮು ಪ್ರತಿಯೊಂದೂ ಇತ್ತು. ಇದು ಇಬ್ಬರು ಇರೋದು, ಬಟ್ ನಾನು ಒಬ್ಬಳೇ ಇದ್ದೆ, ಬಿಕಾಸ್ ನಾನು ಒಬ್ಬಳೇ ಗರ್ಲ್ ಇದ್ದಿದ್ದು. ಈ ದೊಡ್ಡ ರೂಮ್ ನನಗೆ ಕೊಟ್ಬಿಟ್ಟಿದ್ರು. ಎಲ್ಲ ಲಗೇಜ್ ಎಲ್ಲ ಇಟ್ಟು ನಾನು ಹಾಗೆ ಕ್ಯಾಂಪಸ್ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಗಡೆ ಹೋದೆ. ಸ್ವಿಮ್ಮಿಂಗ್ ಪೂಲ್ ಇತ್ತು, ಮತ್ತು ಜಿಮ್ ಇತ್ತು. ಎಲ್ಲನೂ ನೋಡಿಕೊಂಡು ಊಟ ಮಾಡ್ಕೊಂಡು ಹಾಗೆ ವಾಕ್ ಮಾಡಿ ರೂಮಿಗೆ ವಾಪಸ್ ಬಂದೆ. ರೂಮ್ ಹೇಗಿದೆ ಇವಾಗ ಎಲ್ಲನೂ ಸೆಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಒಬ್ಬಳೇ ಇರೋದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಬಂದು ನಾನು ಆವಾಗಲೇ ಹೇಳಿದಾಗೆ ದೊಡ್ಡ ಕ್ಯಾಂಪಸ್ ಆಗಿರೋದ್ರಿಂದ ಲೈಕ್ ಕೈಂಡ್ ಆಫ್ ಹಾಸ್ಟೆಲ್ ಥರನೇ. ಟ್ರೈನಿಂಗಿಗೆ ಬಂದಿರೋದಲ್ವ, ಹಾಗಾಗಿ ಮೀಟಿಂಗ್ ಏನಾದರೂ ಬಂದಿದ್ರೆ ನಮಗೆ ಹೋಟೆಲಲ್ಲಿ ಸ್ಟೇ ಇರ್ತಿತ್ತು.
ಇವಾಗ ಒಂದು ಕಡೆಯಿಂದ ತೋರಿಸ್ತೀನಿ. ಆ್ಯಕ್ಚುಲಿ ಇಬ್ಬರಿಗೆ ಕಬೋರ್ಡ್ ಕೊಟ್ಟಿರೋದು, ನಾನು ಒಬ್ಬಳೇ ಇರೋದ್ರಿಂದ ಎರಡೂ ನಾನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಸರಿಯಾಗಿ ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ ಅಂತ ತೋರಿಸಿರಲಿಲ್ಲ, ಡೈರೆಕ್ಟ್ ನಾನು ಪ್ಯಾಕಿಂಗ್ ತೋರಿಸಿದ್ದೆ. ಟ್ರಾಲಿ ಎಲ್ಲನೂ ಅನ್ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬ್ಯಾಗ್, ಸೈಡ್ ಬ್ಯಾಗ್ ತಂದಿದ್ದನ್ನೆಲ್ಲ ಅದು ಇವಾಗ ಬರ್ಬೇಕಾದ್ರೆ ಹಾಕ್ಕೊಂಡು ಬಂದಿದ್ದನ್ನು ಇಲ್ಲಿಟ್ಟಿದ್ದೀನಿ. ಮತ್ತು ಒಂದು ನೈಟ್ ವೇರ್, ನಾನು ಜಾಸ್ತಿ ಲೈಕ್ ಶಾರ್ಟ್ಸೇ ತಂದಿರೋದು, ಹೊರಗಡೆ ಎಲ್ಲ ಹೋದರೆ ಫುಲ್ ಸೆಟ್ ಇರಲಿ ಅಂತ ಇದು ಬಂದು ತಂದಿದ್ದೀನಿ ಅಷ್ಟೇ. ಲಾಂಗ್ ಪ್ಯಾಂಟು, ಇಲ್ಲಿ ತುಂಬ ಸೆಕೆ, ಹಾಗಾಗಿ ಆದಷ್ಟು ಶಾರ್ಟ್ಸ್ ಅಥವಾ ಸ್ಕರ್ಟ್ಸ್ ವೇರ್ ಮಾಡಿದ್ರೇ ಕಂಫರ್ಟೇಬಲು. ಮತ್ತು ಒಂದು ಬ್ಲೇಝರು, ಕಾಲೇಜ್ ಬ್ಲೇಝರ್, ಇದು ಸ್ಟಾಲು. ಮತ್ತು ಇದೆಲ್ಲ ಫಾರ್ಮಲ್ ಶರ್ಟ್ಸ್ದು ಗೈಸ್. ಆ್ಯಕ್ಚುಲಿ ನಾನು ಅಮೆಝಾನಿಂದ ಇದು ನೋಡ್ತಿದ್ದೀರಲ್ಲ 4 ಬ್ಯಾಗ್ಸ್ ಅಷ್ಟೇ ಅಲ್ಲ, ಅಲ್ಲೂ ಒಂದೆರಡು ಇದೆ. ಮತ್ತು ಇಲ್ಲಿ ಡ್ರಾಯರಲ್ಲೂ ಇದೆ ಒಂದು. ಸೊ ಇದೆಲ್ಲವೂ ಕೂಡ ಎಷ್ಟು ಹೆಲ್ಪ್ ಆಯಿತು ನನಗೆ ಪ್ಯಾಕ್ ಮಾಡಬೇಕಾದ್ರೆ ಅಂತ ಅಂದರೆ, ತುಂಬಾ ಕಮ್ಮಿ ಸ್ಪೇಸ್ ಯುಟಿಲೈಸ್ ಆಯಿತು. ಇದರಲ್ಲಿ ನಾನು ಫುಲ್ಲು ಫಾರ್ಮಲ್ ಶರ್ಟ್ಸ್ನ ಇಟ್ಟಿದ್ದೀನಿ 10 ಡೇಸ್ಗಾಗೋಷ್ಟು. ಮತ್ತು ಫಾರ್ಮಲ್ ಪ್ಯಾಂಟ್ಸು ಮತ್ತು ಒಂದು ಬ್ಲೇಝರ್, ಇದು ಬಿಟ್ಟು ಇನ್ನೊಂದು ಅದು ತುಂಬ ಲೈಟ್ ವೆಯ್ಟ್ ಇದೆ, ಹಾಗಾಗಿ ಇದರಲ್ಲೇ ಹಾಕಿದ್ದೀನಿ. ನೋ ದೃಷ್ಟಿ ನನ್ನ ಫಸ್ಟ್ ಬೋರ್ಡಿಂಗ್ ಪಾಸ್, ಹಾಗಾಗಿ ಇದನ್ನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ಫಾರ್ಮಲ್ ಪ್ಯಾಂಟ್ಸ್ ಮತ್ತು ಫಾರ್ಮಲ್ ಶರ್ಟ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ಸ್. ಈ ಡ್ರಾಯರಲ್ಲಿ ಐರನ್ ಬಾಕ್ಸ್ ತಂದಿದ್ದೀನಿ. ಮತ್ತು ಹೇರ್ ಸ್ಟೈಲಿಂಗ್ ಟೂಲು ನೋಡಿ, ನಂದು ಹೇರ್ ಸ್ಟೈಲಿಂಗ್ ಬಾಕ್ಸೇ ತುಂಬಾ ದಪ್ಪ ಇತ್ತು. ಇದರಲ್ಲಿ ಹಾಕೋ ಬಂದಿರೋದಕ್ಕೆ ಫುಲ್ಲು ನೋಡಿ ಎಷ್ಟು ಸ್ಪೇಸ್ ಕಮ್ಮಿ ಆಯಿತು ನೋಡಿ. ಇದರಲ್ಲಿ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಸ್ಪೆಕ್ಸ್ ಇದೆ ನಂದು. ಇಲ್ಲಿ ನಾನು ಡೈಲಿ ವೇರ್ಸು ಮತ್ತು ಅದರ್ ಎಸೆನ್ಷಿಯಲ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಟ್ರಾಲಿ ಇಲ್ಲಿಟ್ಟಿದ್ದೀನಿ. ಸೊ ಇದು ಒಂದು ನನ್ನ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಬೋರ್ಡಲ್ಲಿ ಸ್ಲಿಪ್ಪರ್, 2 ಫಾರ್ಮಲ್ ಶೂಸು ಮತ್ತು ಒಂದು ಹೀಲ್ಸ್ ತೊಗೊಂಡು ಬಂದೆ. ಇಲ್ಲೆಲ್ಲ ಏನಿಟ್ಟಿದ್ದೀನಿ ಅಂದರೆ ಕವರ್ಸು. ಈ ಕವರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗಿ, ಅದಕ್ಕೆ ಯಾವುದೂ ಡಿಸ್ಕೌಂಟ್ ಮಾಡಿಲ್ಲ. ಮಾತಾಡಬೇಕಿದ್ರೆ ಏನಾದರೂ ಪ್ರೊನೌನ್ಸಿಯೇಷನ್ ತಪ್ಪಾದರೆ ಅಥವಾ ಏನಾದರೂ ಹೇಳಬೇಕಾದ್ರೆ ಮಿಸ್ಟೇಕ್ ಆದರೆ ಸಾರಿ, ಯಾರೂ ಕೂಡ ಪರ್ಫೆಕ್ಟ್ ಇರೋಲ್ಲ. ಈಗ ನಾವೇನಾದರೂ ಮಾತಾಡಬೇಕಿದ್ರೆ ಅಫ್ಕೋರ್ಸ್ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಮಾತಾಡ್ಬೇಕಾದ್ರೆ ಈಸಿಯಾಗಿ ಮಿಸ್ಟೇಕ್ ಕಂಡುಹಿಡಿದು ಬಿಡ್ತೀವಿ. ಅದನ್ನು ಮಿಡಲಲ್ಲಿ ಹೇಳ್ತೀನಿ. ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ ನಾನು ವಾಯ್ಸ್ ಓವರೇ ಕೊಡೋದು. ಸ್ಟಡಿ ಟೇಬಲ್ಲು, ಇಲ್ಲಿ ನಾನು ಆ್ಯಕ್ಚುಲಿ ಸ್ಟಡೀಸ್ ಅಂತ ಬಂದರೆ ಏನೂ ಜಾಸ್ತಿ ಐಟಮ್ಸ್ ತಂದಿಲ್ಲ. ಒಂದು ಪೆನ್ನು, ಇದು ನನ್ನ ಲಕ್ಕಿ ಪೆನ್ನು, ಇದನ್ನು ಇಟ್ಕೊಂಡಿದ್ದೀನಿ, ನನ್ನ ಫೇವ್ರೆಟ್ ಪೆನ್. ಇದು ಡೈರಿ, ಕಂಪ್ನಿ ಡೈರಿನೇ. ಐಪ್ಯಾಡ್ ಇಷ್ಟ ತಂದಿರೋದು ನಾನು, ವರ್ಕ್ ರಿಲೇಟೆಡ್ ಅಥವಾ ಸ್ಟಡೀಸ್ ರಿಲೇಟೆಡ್ ಅಂತ ಬಂದರೆ ಎಲ್ಲ ಅವರೇ ಕೊಡ್ತಾರೆ. ಇಂಪಾರ್ಟೆಂಟ್ ನಾನು ಯಾವಾಗಲೂ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಇದರಲ್ಲಿ, ಅದಕ್ಕೋಸ್ಕರ ಈ ಡೈರಿ ಮೇನ್ ಡೈರಿ ತಂದೆ. ಸೊ ಇದು ಮತ್ತು ವರ್ಕ್ ಬ್ಯಾಗ್, ಒಂದು ವರ್ಕ್ ಬ್ಯಾಗ್ ಇನ್ನೂ ಪ್ಯಾಕ್ ಮಾಡಿಲ್ಲ. ನಾಳೆ ಡ್ರೆಸ್ ಏನು ಹಾಕೊಂಡು ಹೋಗಬೇಕು ಮತ್ತು ವರ್ಕ್ ಬ್ಯಾಗ್ನೂ ಪ್ಯಾಕ್ ಮಾಡಿಲ್ಲ. ಅವೆರಡು ಕೆಲಸ ಬಾಕಿ ಇದೆ. ಆ್ಯಕ್ಚುಲಿ ಇಬ್ರಿಗಲ್ವ ಈ ರೂಮ್ ಇರೋದು. ಈ ಬೆಡ್ ನಾನು ಯೂಸ್ ಮಾಡ್ತಾಯಿಲ್ಲ, ಈ ಕಡೆ ಯೂಸ್ ಮಾಡ್ತಾಯಿದ್ದೀನಿ ಡೋರ್ ಸೈಡ್ಗೆ ಇರಲಿ ಅಂತ. ಬಿಕಾಸ್ ಅದು ಇಲ್ಲಿ ವಾಶ್ರೂಮ್ ಇದೆಲ್ಲ, ಒಂಥರ ನನಗೆ ಕನ್ವೀನಿಯಂಟ್ ಅನ್ನಿಸ್ಲಿಲ್ಲ. ಕೇಟಲ್ಲು, ಇದನ್ನು ಮಾಮೂಲಿ ಗ್ಲಾಸಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗೈಸ್ ಇದು ಹಾಸ್ಟೆಲ್ ಥರ ಅಲ್ವಾ, ಹಾಗಾಗಿ ಸಿಂಪಲ್ ಆಗಿದೆ. ಚಾರ್ಜರ್ಸು, ನನ್ನ ಫೋನ್ ಚಾರ್ಜರು, ಐಪ್ಯಾಡು, ಪವರ್ ಬ್ಯಾಂಕು, ಪೋರ್ಟ್ಸು. ಇದರಲ್ಲಿ ನಾನು ಸ್ನ್ಯಾಕ್ಸ್ ತಂದಿದ್ದೆ, ಅದು ತಿನ್ನಲಿಲ್ಲ, ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಅಲ್ಲೊಂದು ನಂದು ಫೇವ್ರೆಟ್ ವಾಟರ್ ಬಾಟಲ್, ಯಾವಾಗಲೂ ನಾನು ಯೂಸ್ ಮಾಡೋದಿದೆ. ಮಿರರ್ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು ಹೇಳೋಕ್ಕೆ. ಅದು ನೀಟಾಗಿದೆ ಮೇಯ್ನಾಗಿ, ಏಕೆಂದರೆ ನಾನು ಏನಾದ್ರು ವೀಡಿಯೋಸ್ ಮಾಡಬೇಕು ಅಥವಾ ಮಿರರ್ ಸೆಲ್ಫಿ ತೊಗೋಬೇಕು ಅಂದರೆ ಕಂಫರ್ಟಬಲ್ ಆಗಿರಬೇಕು. ಅದಕ್ಕೇ ಇಲ್ಲಿಗೆ ಬಂದರೆ ಈ ಸ್ಟಡಿ ಟೇಬಲ್ ನಾನು ಪರ್ಸ್ನಲ್ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ. ಮೇಕಪ್ ಐಟಮ್ ಥರ ನಾನು ಟ್ರೈಪೋಡು, ಟಿಶ್ಯೂ, ವೆಟ್ ಟಿಶ್ಯೂ, ಇದು ನೋಡ್ತಾ ಇರ್ಬೋದು. ಇದು ಏನು ಚಟ್ನಿ ಬಾಕ್ಸ್ ಅಲ್ಲ, ಇದು ಬಾಡಿ ಲೋಷನ್ನ ಇದರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಮತ್ತು ಮಾಯಿಶ್ಚರೈಸರ್, ನಂದು ಅಕ್ವಾಲಜಿಕ ದೊಡ್ಡ ಬಾಕ್ಸ್ ಇರುತ್ತೆ, ಅದಕ್ಕೆ ನಾನು ಇದರಲ್ಲಿ ಹಾಕ್ಕೊಂಡು ಬಂದಿರೋದು. ನನಗೆ ಇದು ಆ್ಯಕ್ಚುಲಿ ಮೆನ್ಸ್ ಪರ್ಫ್ಯೂಮ್, ನನಗೆ ಇದು ತುಂಬ ಇಷ್ಟ ಆಗುತ್ತೆ ಸ್ಮೆಲ್ಲು, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿ. ಮಿನಿಮಲಿಸ್ಟಿಕ್ದು ಸೀರಮ್, ಸನ್ಸ್ಕ್ರೀನ್, ಈ ಬಾಡಿ ವಾಯ್ಸ್ದು ಅಂಡರ್ ಆರ್ಮ್ ರೋಲ್ ಆನ್, ಹೇರ್ ಸೀರಮ್, ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್ ಮತ್ತು ನಾರ್ಮಲ್ ಲಿಪ್ ಬಾಮು, ಒಂದು ರಿಬ್ಬನ್ ಬ್ಯಾಂಡ್ ಇಟ್ಟಿದ್ದೀನಿ.
ಮತ್ತು ನಂದು ಇಲ್ಲಿ ಲೈಟ್ ಯಾಕೋ ಕಮ್ಮಿ ಡಿಮ್ಮಾಗಿ ಬರ್ತಿದೆ ತಲೆ. ಇವಾಗ ಸ್ವಲ್ಪ ಸರಿ ಆಯಿತು. ಇದು ನನ್ನ ರೀಸೆಂಟಾಗಿ ನಾನು ತೊಗೊಂಡಿದ್ದು ಮೇಕಪ್ ಪೌಚು. ಆ್ಯಕ್ಚುಲಿ ವೈಟ್ ಕಲರ್ ಇದೆ, ಕೊಳೆ ಆಗ್ಬೋದು, ಬಟ್ ನಾನು ಕವರ್ ಹಾಕಿ ಮೇಂಟೈನ್ ಮಾಡ್ತೀನಿ. ಹಾಗಂತ ನಾವು ವೈಟ್ ಕಲರ್ದನ್ನು ಚೂಸೇ ಮಾಡಲ್ಲ. ಇದು ತುಂಬ ಇಷ್ಟ ಆಯ್ತಿದ್ದು. ನಾನು ಸವಾನದಲ್ಲಿ ತೊಗೊಂಡಿದ್ದು. ಮೇಕಪ್ ಬ್ರಷಸ್ ಇಟ್ಟಿದ್ದೀನಿ, ಲಿಪ್ ಲೈನರು, ಐಬ್ರೋ ಪೆನ್ಸಿಲು, ಮಸ್ಕಾರ ಮತ್ತು ಕಾಜಲ್ಲು. ಇದು ಕಾಂಪ್ಯಾಕ್ಟ್ ಬ್ರಷು, ಮಿರರು. ಇಲ್ಲಿ ₹1 ಕಾಯಿನ್ ಇಟ್ಟಿದ್ದೀನಿ. ಅವಾಗ ಪೌಚಲ್ಲಿ ಅಥವಾ ನಮ್ಮ ಪರ್ಸ್ಗಳಲ್ಲೆಲ್ಲ ಏನಾದರೂ ಈ ಥರ ₹1 ಕಾಯಿನ್ ಇಟ್ಟರೆ ಐಟಮ್ಸ್ಗಳು ತುಂಬ್ತಿರುತ್ತೆ ಅನ್ನೋ ಥರ. ನೆಕ್ಸ್ಟ್ ಇಲ್ಲಿ ಪ್ರೈಮರ್ ಬಂದು ಲ್ಯಾಕ್ಮಿದೇನೆ. ನಾನು ಎಲ್ಲನೂ ಹೆಲ್ತ್ ಆ್ಯಂಡ್ ಗ್ಲೋ ಒಟ್ಟಿಗೆ ತೊಗೊಂಡೆ, ಹಾಗಾಗಿ ಜಾಸ್ತಿ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಇದೆ. ಫೌಂಡೇಶನ್ ಇದು ಶುಗರ್ದು ನಂದು ಲಾಸ್ಟ್ ಇಯರ್ ತೊಗೊಂಡಿದ್ದು ಈ ಲಿಪ್ಸ್ಟಿಕ್ಕು, ಅದರದ್ದು ಶಾರ್ಪ್ನರು, 2 ಸ್ಪಾಂಜಸ್ಸು, ಒಂದು ಚೀಕಿಗೆ ಏನಾದ್ರು ಯೂಸ್ ಮಾಡ್ಬೋದು, ಇನ್ನೊಂದು ಫೌಂಡೇಶನ್ ಹಾಕೋಕ್ಕೆ, ಇನ್ನೊಂದು ಕಾಂಪ್ಯಾಕ್ಟ್ ಇದೆ, ಇದು ಐ ಪ್ಯಾಲೆಟು, ಲಿಪ್ ಗ್ಲಾಸು. ನನ್ನ ಹತ್ರ ಇರೋ ಕಾಸ್ಟ್ಲಿ ಲಿಪ್ಸ್ಟಿಕ್ ಅಂದರೆ ಇದೇನೆ. ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ ನೋಡಿ ಎಷ್ಟು. ಇದು ಬಂದು ಮೆಬಿಲಿಂದು ಐಲೈನರು. ಸೊ ಇಷ್ಟು ಐಟಮ್ಸು. ಇದು ಒಂದು ಕೂಡ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ ಅನ್ನಲ್ಲ, ಅದರೊಳಗಡೆ ಬಂದಿದ್ದು ಕೂಮ್ಸ್ ಇದೆ, ವುಡನ್ ಕೂಮು ಮತ್ತು ಒಂದು ಪ್ಲಾಸ್ಟಿಕ್ ಕೂಂಬು, ಮತ್ತು ಇದು ಹೆಡ್ ಬ್ಯಾಂಡು, ನೇಲ್ ಪಾಲಿಶು ಒಂದು 3 ಕಲರ್ ತಂದೆ, ರಿಬ್ಬನ್ಸು, ನೇಲ್ ಕಟರು, ಇನ್ನೊಂದು ಸ್ಪಾಂಜು, ನೇಲ್ ಪಾಲಿಶ್ ರಿಮೂವರು, ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಂಗಾಗಿದೆ ಅಂದರೆ ನನ್ನ ಬಗ್ಗೆ ವ್ಲಾಗ್ನ ಮಾಡೋಕ್ಕೆ ಟೈಮ್ ಇರಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೋಕ್ಕೂ ಟೈಮ್ ಇರಲ್ಲ ಗೈಸ್. ನಾನು ಏನು ಮಾಡಲಿ, ಅದಕ್ಕೆ ಇದರಿಂದ ನಾನು ಆನ್ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ, ಡಾಕ್ಯುಮೆಂಟಿಂಗ್ ನಾನು ಯಾವಾಗಲೂ ಹೇಳ್ದಂಗೆ. ಅದಕ್ಕೋಸ್ಕರ ನಾನು ಇದನ್ನು ಬಿಡಬಾರ್ದು. ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ನ ಮೆಮೊರಿಯಾಗಿ ನಾನು ಸೇವ್ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲನೂ ಕೂಡ ನಾನು ಅಟ್ಲೀಸ್ಟ್ ಹೊರಗಡೆ ಬಂದಾಗ ವೀಡಿಯೋನ ಶೂಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 11 ಬಂತು, ಮಲ್ಕೊಂತೀನಿ. ವಾಶ್ರೂಮ್ ಅಂತ ತೋರಿಸ್ಲಿಲ್ಲ, ಅದು ಈ ಕಡೆ ಐಟಮ್ಸು ತೋರಿಸಿಲ್ಲ ಅಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇದನ್ನು ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದನ್ನ ಈ ಕವರಲ್ಲಿ ಇಷ್ಟು ಶವರ್ ಜೆಲ್ಲು ಲೀಕ್ ಆಗಿಬಿಟ್ಟಿದೆ ನೋಡಿ, ಹೊಸದು. ಅವರು ಇದು ಕೊಟ್ಟಿದ್ದಾರೆ, ಟೂತ್ ಬ್ರಷು, ಪೇಸ್ಟ್ ಎಲ್ಲನೂ. ಇದು ಯಾವುದು ನಾನು ಯೂಸ್ ಮಾಡಿದ್ದಾರೆ, ನಾನೇ ತೊಗೊಬಂದಿದ್ದೀನಿ. ಫೇಸ್ ವಾಶು ಮತ್ತು ಶಾಂಪು, ಬಾಡಿ ಸ್ಕ್ರಬ್ಬು, ಇಷ್ಟು. ಅದೇನು ಗೈಸ್ ಕಡೆ ಅಷ್ಟೇ, ಅದಕ್ಕೆ ನಾನು ಅಷ್ಟೊಂದು ತೋರ್ಸೋಕ್ಕೆ ಹೋಗಲಿಲ್ಲ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ನೆಕ್ಸ್ಟ್ ಡೇ ನೈಟ್ ಒಂದು ಕ್ಲಿಪ್ ಮಾಡಿಕೊಂಡೆ, ಹಾಗೆ ಕ್ಯಾಂಪಸ್ದು ವೀಡಿಯೋಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಕ್ಯಾಂಪಸ್ ತುಂಬ ದೊಡ್ಡಕ್ಕಿದೆ, ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಂತ ಅಲ್ಲೇ ಎಷ್ಟು ವೀಡಿಯೋಸ್ ಮಾಡಿಕೊಂಡೆ. ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಎಲ್ಲ ವೀಡಿಯೋಸು ಎವ್ರಿ ಡೇ ವ್ಲಾಗ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ಮಾಲ್ ಕ್ಲಿಪ್ಸ್ ಏನೇನಿತ್ತು ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ನಂಬಲ್ಲ 7 o'clock ಆಗಿದೆ, ಬಟ್ ನೋಡಿ ಹೇಗಿದೆ, ಇನ್ನೂ ಕೂಡ ಎಷ್ಟು ಬೆಳಕಿದೆ, ಸಂಜೆ 5 ಗಂಟೆ ಥರ ಇದೆ. ನಿನ್ನೆ ಎಷ್ಟು ಮಳೆ ಅಂದರೆ ಫುಲ್ಲು ಮಾರ್ನಿಂಗಾಗಿ ಅಲರ್ಟ್ ಕಾಲೆಲ್ಲ ಬಂದಿತ್ತು, ತುಂಬ ಜಾಸ್ತಿ ಮಳೆ ಅಂತ. ನಿನ್ನೆ ನೈಟ್ ಅಂತೂ ಓಲ್ಡ್ ನೈಟ್ ನಿದ್ದೆ ಬಂದಿಲ್ಲ, ಅಷ್ಟು ಮಳೆ. ಟ್ರೈನಿಗೆ ಹೋಗೋದ್ರಿಂದ ಮುಂಚೆ ಅಂದ್ಕೊಂಡಿದ್ದೆ ಪ್ರೈಸ್ ತೊಗೊಂಡು ಬರಲೇಬೇಕು ಅಂತ. ಇನಿಷಿಯಲಿ ಒಬ್ಬಳೇ ಇರ್ತಿದ್ದೆ, ಬಿಕಾಸ್ ನಾನು ಒಬ್ಬಳೇ ಹುಡುಗಿ ಇದ್ದಿತ್ತು. ಆಮೇಲೆ ಎಲ್ಲ ಫ್ರೆಂಡ್ಸ್ ಆದರು, ಅವ್ರ ಜೊತೆ ನಾನು ಕೂಡ ಇಂಟ್ರ್ಯಾಕ್ಟಿವ್ ಆಗಿದ್ದೆ, ಫ್ರೆಂಡ್ಸ್ ಮಾಡಿಕೊಂಡೆ. ನನಗೆ ಆ ಮೆಮೊರೀಸ್ ಮಾತ್ರ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ. ಹಾಗೆ ಕೆಲವೊಂದಿಷ್ಟು ಪ್ಲೇಸಸ್ನ ನೋಡ್ಕೊಂಡು ಬಂದ್ವಿ. ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ UP ಅಲ್ಲಿ ಬರುತ್ತೆ. ನಾನು ಈ ಟೆಂಪಲಿಗೆ ಹೋದೆ. ಈ ದೇವಿ ಆ್ಯಕ್ಚುಲಿ ನಾನು ಲಕ್ಷ್ಮೀ ದೇವಿ ಅಂದ್ಕೊಂಡಿದ್ದೆ, ಆದರೆ ಇದು ದುರ್ಗಾದೇವಿ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಬಟ್ ಎಷ್ಟು ಪಾಸಿಟಿವಿಟಿ ಸಿಕ್ತು ಅಂದರೆ ನನಗೆ ತುಂಬಾ ಖುಷಿ ಆಯಿತು. ದೆನ್ ಲಾಸ್ಟ್ ಡೇ ಇದು ಕ್ಲಿಪ್ಪು ನೋಡ್ತಾ ಇರ್ಬೋದು. ನಾನು ಅಂದ್ಕೊಂಡಿದ್ದೆ ಪ್ರೈಸ್ ತಗೊಳ್ಬೇಕು ಅಂತ, ಹಾಗೆ ನನಗೆ 2 ಪ್ರೈಸ್ ಸಿಕ್ತು. ಇಟ್ ವಾಸ್ ಲೈಕ್ amazing. I came here, I was like, initial 2 days I can't able to sit here. People listen everyone.
will give the opportunity. Only we can able to improve our skills, knowledge. At the same time, we can able to achieve our goal. So and also each and every one, like ಸೊ ಎಲ್ಲ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ನಿಜವಾಗ್ಲೂ ನನಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏರ್ಪೋರ್ಟಿಗೆ ಬರಬೇಕಾದ್ರೆ ನಂಗೆ ಡೆಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಂಗೆ ಇಲ್ಲೇ ಇರೋಣ ಅನಿಸ್ತಿತ್ತು. ಸ್ಟಾರ್ಟಿಂಗ್ ಬಂದಿದ್ದು ಎಕ್ಸೈಟ್ಮೆಂಟ್ಗೂ, ಲಾಸ್ಟಲ್ಲಿ ಬರಬೇಕಿದ್ರು ಏನೂ ಇಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಡೆಲ್ಲಿಗೆ ಹೋಗೋದಾಗ ಎಷ್ಟು ಭಯ ಆಯಿತು, ವಾಪಸ್ ಬರ್ಬೇಕಾದ್ರೆ ಇಷ್ಟೇನಾ ಅನಿಸ್ತು. ಗೊತ್ತಿಲ್ಲ ಈ ವರ್ಷ ಸೋಲೋ ಟ್ರಿಪ್ಸ್ ಮಾಡಬೇಕು ಅಂದ್ಕೊಂಡೆ. ನೋಡಿದ್ರೆ ಎಷ್ಟೊಂದು ಸೋಲೋ ಟ್ರಿಪ್ ಹೋಗೋಕ್ಕೆ ಚಾನ್ಸ್ ಸಿಗ್ತಿದೆ ನನಗೆ. ನಾನು ಹೇಳೋದು ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿ. ಯಾರು ಏನು ಅನ್ಕೋತಾರೆ ಅಂದ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಅನ್ನೋರು ಅಲ್ಲೇ ಇರ್ತಾರೆ. ಒಂದು ಕಡೆ ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತಂದರೆ ಅಲ್ಲಿ ನಾವು ಇರೋಕ್ಕೂ ಹೋಗಬಾರ್ದು. ನೆಗೆಟಿವಿಟಿ ಇದ್ರೇ ನಾವು ಪಾಸಿಟಿವ್ ಕಡೆ ಹೋಗೋಕ್ಕಾಗೋದು. ಅಫ್ಕೋರ್ಸ್ ಬೇರೆಯವರಿಂದ ನೆಗೆಟಿವ್ಸ್ ಬರ್ತಾ ಇರಲಿ, ನಾವು ಮೂವ್ ಆಗ್ತಾರಣ ಅಂತ ಹೇಳ್ತಾ ಬಾಯ್.